ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದವರಿಗೆ ರಾತ್ರೋರಾತ್ರಿ ಕೆಲವೊಂದು ಹೊಸ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ನಿಮಗೆ ಈ ಒಂದು ಎಲ್ಲ ಅಪ್ಡೇಟ್ಸ್ ಬಗ್ಗೆ ತಿಳಿಸಿಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಆದರೆ ಬಂದಿದೆ. 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅನ್ನುವ ಕುರಿತು ಕೂಡ ನಿಮಗೆ ರೇಷನ್ ಕಾರ್ಡ್ ಕುರಿತು ಇಲ್ಲಿ ಹೊಸ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ಇಲ್ಲಿ ರಾಜ್ಯದ ಜನತೆಗೆ ಇಲ್ಲೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ಒಂದು ಗುಡ್ ನ್ಯೂಸ್ ಬಗ್ಗೆನೂ ತಿಳಿಸಿಕೊಡ್ತೀನಿ. ಮತ್ತೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ತಿಳಿಸಿಕೊಡ್ತೀನಿ. ಯಾಕೆಂದರೆ ಆಲ್ರೆಡಿ 30ನೇ ಕಂತಿನ ಹಣ ಬಂದಿದೆ. ಮೊದಲು ರೇಷನ್ ಕಾರ್ಡ್ ಕುರಿತು ತಿಳಿಸಿಕೊಟ್ಬಿಟ್ಟು ಮತ್ತೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣದ ಕುರಿತು ಇಲ್ಲಿ ಮಾತನಾಡೋಣ. ನೋಡಿ ಸ್ನೇಹಿತರೆ, ಗುಡ್ ನ್ಯೂಸ್, ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಆದರೆ ಬರ್ತಿರುವಂಥದ್ದು. BPL ರೇಷನ್ ಕಾರ್ಡ್ ಆದಾಯ ಮಿತಿ ಇಲ್ಲಿ ಹೆಚ್ಚಳ ಆದರೆ ಮಾಡ್ತಿದ್ದಾರೆ. ಎಷ್ಟಕ್ಕೆ ಹೆಚ್ಚಳ ಮಾಡ್ತಿದ್ದಾರೆ, ಏನು ವಿಷಯ ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ರಾಜ್ಯದಲ್ಲಿ ಹೊಸ BPL ಪಡಿತರ ಚೀಟಿ ಪಡೆಯಲು ನಿಗದಿತಪಡಿಸಲಾಗಿರುವ ವಾರ್ಷಿಕ ಆದಾಯದ ಮಿತಿಯನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲು ಆಡಳಿತ ಸುಧಾರಣಾ ಆಯೋಗವು ರಾಜ್ಯ ಸರ್ಕಾರಕ್ಕೆ ಮಹತ್ವದ ಶಿಫಾರಸು ಮಾಡಿರುವಂಥದ್ದು. ಸದ್ಯ ಬದಲಾಗುತ್ತಿರುವ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಕುಟುಂಬದ ವಾರ್ಷಿಕ ಆದಾಯದ ಮಿತಿಯನ್ನು ಈಗಿರುವ 1.20 ಲಕ್ಷದಿಂದ 3 ಲಕ್ಷಕ್ಕೆ ಹೆಚ್ಚಿಸುವಂತೆ ಆಹಾರ ಇಲಾಖೆಗೆ ಆಯೋಗವು ಸಲಹೆ ಆದರೆ ಕೊಟ್ಟಿರುವಂಥದ್ದು. ರಾಜ್ಯಾದ್ಯಂತ ಹೊಸ BPL ಕಾರ್ಡ್ಗಾಗಿ ಸಾರ್ವಜನಿಕರಿಂದ ಭಾರಿ ಬೇಡಿಕೆ ಕೇಳಿ ಬಂದಿದೆ. ಬೆಂಗಳೂರು 1, ಕರ್ನಾಟಕ 1 ಹಾಗೂ ಗ್ರಾಮ 1 ಕೇಂದ್ರಗಳ ಮೂಲಕ ಅರ್ಜಿ ಸಲ್ಲಿಸಿ 3-4 ವರ್ಷಗಳು ಕಳೆದಿದ್ದರೂ ಇನ್ನೂ ವಿಲೇವಾರಿಯಾಗಿಲ್ಲ. ಸದ್ಯ ರಾಜ್ಯಾದ್ಯಂತ 3,27,309 ಹೊಸ ಅರ್ಜಿಗಳು ವಿಲೇವಾರಿಯಾಗಿದೆ, ಬಾಕಿ ಉಳಿದಿತ್ತು. ಇವುಗಳನ್ನು ಶೀಘ್ರವಾಗಿ ಪರಿಶೀಲಿಸಿ ಹೊಸ ಕಾರ್ಡ್ ವಿತರಿಸಬೇಕೆಂದು ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ನಿರಂತರವಾಗಿ ಒತ್ತಾಯಿಸುತ್ತಿದ್ದಾರೆ. ಇಲ್ಲಿ ಮಾನದಂಡಗಳ ಪರಿಷ್ಕರಣೆಗೆ ಕಾರಣವೇನೆಂದರೆ, ಸರ್ಕಾರವು BPL ಕಾರ್ಡ್ ಪಡೆಯಲು 2017ರಲ್ಲಿ ಕೆಲವು ಕಠಿಣ ಮಾನದಂಡಗಳನ್ನು ರೂಪಿಸಿತ್ತು. ಆದರೆ ಈ ಮಾನದಂಡಗಳು ಹಾಗೂ ನೀತಿ ಆಯೋಗದ ಅಂಕಿಅಂಶಗಳು ರಾಜ್ಯದ ಜನಸಂಖ್ಯೆಗೆ ಹೊಂದಿಕೆ ಆದರೆ ಆಗ್ತಿರಲಿಲ್ಲ. ಇಲ್ಲಿ ರೇಷನ್ ಕಾರ್ಡ್ ಕುರಿತು ನಿಮಗೆ ಬಂದಿರುವ ಗುಡ್ ನ್ಯೂಸ್ ಏನೆಂದರೆ, ಇಲ್ಲಿ ಮಿತಿ ಏನಿತ್ತು BPL ರೇಷನ್ ಕಾರ್ಡ್ ಆದಾಯ ಮಿತಿ ಅದನ್ನ 3 ಲಕ್ಷಕ್ಕೆ ಹೆಚ್ಚಳ ಆದರೆ ಮಾಡಿರುವಂಥದ್ದು. ಸ್ನೇಹಿತರೆ ನೋಡಿ, ಇಲ್ಲಿ ಮತ್ತೆ ರೇಷನ್ ಸಮಸ್ಯೆ ಬರ್ತಿದೆ ಅಂತ ಸಾಕಷ್ಟು ಜನ ಹೇಳಿದ್ರು. ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ರೇಷನ್ ಸಮಸ್ಯೆ ಬರ್ತಿದೆ. ಬರೀ 4 kg ಅಕ್ಕಿ ಹಾಕ್ತಿದ್ದಾರೆ, 6 kg ರಾಗಿ ಹಾಕ್ತಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೂಡ ಬರ್ತಿತ್ತು. ಇಲ್ಲಿ ರೇಷನ್ ಕಾರ್ಡ್ ಕುರಿತು ನೋಡಿ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ 30ನೇ ಕಂತಿನ ಹಣದ ಕುರಿತು ಮಾತನಾಡೋದಾದ್ರೆ ಆಲ್ಮೋಸ್ಟ್ ಎಲ್ಲರಿಗೂ 30ನೇ ಕಂತಿನ ಹಣ ಬಂದಿದೆ. ಧನ್ಯವಾದಗಳು.